ಆತ್ಮೀಯ ವಿದ್ಯಾರ್ಥಿಗಳೇ, KCETಯ ಇನ್ನೊಂದು ಸೆಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷ ಪ್ರೊಬ್ಯಾಬಿಲಿಟಿ ಮೇಲೆ CETಯಲ್ಲಿ ಮಿನಿಮಮ್ 3 ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ. ಇವತ್ತಿನ ಸೆಷನಲ್ಲಿ ನಾವು KCET 2020ಯಲ್ಲಿ ಬಂದಿರತಕ್ಕಂಥ ಒಂದು ಕ್ವೆಶ್ಚನ್ ಅನ್ನು ಡಿಸ್ಕಸ್ ಮಾಡುವ ಮತ್ತು ಅದರ ಬೇರೆ ಬೇರೆ ಆಯಾಮಗಳನ್ನು ಸಹಿತ ನಾವು ಚರ್ಚೆ ಮಾಡುವ. ಸೊ ಪ್ರೊಬ್ಯಾಬಿಲಿಟಿ PYQ 2021 question. Here is the question. The probability of solving a problem by 3 persons A, B, C independently is 1/2, 1/4, 1/3 respectively. ಪ್ರಶ್ನೆ ಇರೋದು, then the probability that the problem is solved by ಎನಿ ಟೂ ಆಫ್ ದೆಮ್ ಈಸ್ ಕೇಳಿದ್ದಾರೆ. ಓಕೆ, ಸೊ ಪ್ರಶ್ನೆಯನ್ನು ತಮಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸ್ತೀನಿ. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ಸ್ ಆರ್ 1/8, 1/12, 1/4 ಆ್ಯಂಡ್ 1/24. ಇವಾಗ ಪ್ರಶ್ನೆ ನೋಡಿ ಏನಿರೋದು, ದ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಬೈ 3 persons ABC ಇಂಡಿಪೆಂಡೆಂಟ್ಲಿ ಇಸ್ 1/2, 1/4, 1/3. ಒಂದು ಪ್ರಾಬ್ಲಮ್ ಇದೆ, ಅದನ್ನು 3 ಪರ್ಸನ್ಸ್ಗೆ ಅಲಾಟ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಚಾನ್ಸಸ್ ಆಫ್ ಸಾಲ್ವಿಂಗ್, ಅವರ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಎಷ್ಟಿದೆ? ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಬೈ ಎ ಎಷ್ಟು? 1/2 ಕೊಟ್ಟಿದ್ದಾರೆ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ ಬೈ ಪರ್ಸನ್ ಎ ಅಂದರೆ 1/2. ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಬೈ ಪರ್ಸನ್ ಬಿ ಅಂದರೆ 1/4 ಅಂತ. ಅದು ಪಿ ಆಫ್ ಸಿ ಅಂತಂದರೆ probability of solving a problem by person C ಅಂದರೆ 1/3. ಇಷ್ಟು ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ ನೋಡಿ, the probability that the problem is solved by any two of them. ನಮಗೇನು ಬೇಕಾಗಿದೆ ಅಂದರೆ the probability that the problem is solved by any two of them. A ಮತ್ತು B ಮಾಡಿರಬೇಕು, ಇಲ್ಲಾಂದರೆ A ಮತ್ತು C ಮಾಡಿರಬೇಕು, ಇಲ್ಲಾಂದರೆ B ಮತ್ತು ಸಿ ಅದನ್ನು ಸಾಲ್ವ್ ಮಾಡಿರ್ಬೇಕಂತ. ಓಕೆ, ಸೊ ಈ ಥರ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ. ಸೊ ಇಂಥ ಪ್ರಾಬ್ಲಮ್ ಬಂದಾಗ ಇದು ಕಾಂಪ್ಲಿಮೆಂಟ್ ವೇನಲ್ಲಿ ನೀವು ಹೋಗಬೇಕಾಗತ್ತೆ. ಓಕೆ, ಅಂದರೆ ನೋಡಿ, ಈ ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಏನು ಕೊಟ್ಟಿದ್ದಾರಲ್ಲ, ನೀವು ಪ್ರೊಬ್ಯಾಬಿಲಿಟಿ ಆಫ್ ದೇರ್ ನಾನ್ ಸಾಲ್ವಿಂಗ್ನು ಸಹಿತ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೆ ನೋಡಿ, ಪ್ರೊಬ್ಯಾಬಿಲಿಟೀಸ್ ಆಫ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ 3 persons ಏನದು? ಪಿ ಆಫ್ ಎ ಡ್ಯಾಶ್ ಅಂದರೆ 1 - P ಆಫ್ ಎ ಅಂತ. ಇದೇನು ಕೊಡುತ್ತೆ ಅಂತಂದರೆ, P ಆಫ್ ಎ ಡ್ಯಾಶ್ ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಪರ್ಸನ್ ಎ ಅಂತ. ಅಂದರೆ 1 - P ಆಫ್ ಎ ಅಂತ. ಸೊ ಇಟ್ ಈಸ್ 1 - 1/2. ಸೊ 1 - 1/2 ಅಂತಂದರೆ 1/2. ಅದೇ ಥರ P ಆಫ್ ಬಿ ಡ್ಯಾಶ್ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಪರ್ಸನ್ ಬಿ ಅಂತ. ಇಟ್ಸ್ 1 - P ಆಫ್ ಬಿ, ದಟ್ ಈಸ್ 1 - 1/4. ಇಟ್ ಈಸ್ 3/4 ಆಗುತ್ತೆ. ಈಗ 4 ಈ ಕಡೆ ಕಳಿಸಿದ್ರೆ 4 × 1 4 - 1 ಅಂದರೆ 3/4. ಅದೇ ಥರ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಪರ್ಸನ್ ಸಿ ಅಂದರೆ ದಟ್ ಈಸ್ P ಆಫ್ ಶಿ ಡ್ಯಾಶ್. ಇಟ್ಸ್ 1 - P ಆಫ್ ಸಿ, ದಟ್ ಈಸ್ 1 - 1/3 ಈಕ್ವಲ್ಸ್ ಟು 2/3. ಓಕೆ, ಸೊ ದಿಸ್ ಇಸ್ ವಾಟ್ ಪ್ರೊಬ್ಯಾಬಿಲಿಟೀಸ್ ಆಫ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ದ ಪರ್ಸನ್ಸ್ ಎ, ಬಿ, ಸಿ ಅಂತ. ಇವಾಗ ನಮಗೆ ಏನು ಬೇಕಾಗಿರೋದು ಅದರ ಕಡೆಗೆ ಮೂವ್ ಆಗೋಣ. ಸಿಯರ್ ದ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ, ವಾಟ್ ವಿ ವಾಂಟ್ ಈಸ್ ಪ್ರೊಬ್ಯಾಬಿಲಿಟಿ ದಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಎನಿ ಟೂ ಆಫ್ ದೆಮ್. ಆ ಪ್ರಾಬ್ಲಮ್ ಅನ್ನೋದು ಕೇವಲ ಇಬ್ಬರಿಂದ ಮಾತ್ರ, ಯಾರು ಆಗಿರ್ಬೋದು, ಇಬ್ಬರಿಂದ ಮಾತ್ರ ಅದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ. ಹಾಗಂದ್ರೆ ಮೂರನೇವರು ಅದನ್ನು ಸಾಲ್ವ್ ಮಾಡಿರಬಾರ್ದು. ಸೊ ಇದನ್ನು ಹೇಗೆ ಬರಿಬೇಕಂತಂದ್ರೆ ಈ ಥರ, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಅಂದರೆ ಎ ಡ್ಯಾಶ್ ಅಂತಂದರೆ ಎ ಈಸ್ ನಾಟ್ ಸಾಲ್ವಿಂಗ್ ಆ್ಯಂಡ್ ವೆರಾಸ್ ಬಿ ಆ್ಯಂಡ್ ಸಿ ಆರ್ ಸಾಲ್ವಿಂಗ್, ದ ಪಾಸಿಬಿಲಿಟಿ ಆಫ್ ಸಾಲ್ವಿಂಗ್ ಅಂತ. ಅದೇ ಥರದ, ಅಥವಾ ಇಲ್ಲೇನಾಗುತ್ತೆ, ಎ ಮತ್ತು ಸಿ ಸಾಲ್ವ್ ಮಾಡಿರ್ಬೋದು, ಆವಾಗ ಬಿ ಅದನ್ನು ಸಾಲ್ವ್ ಮಾಡಿರಬಾರ್ದು. ದಟ್ ಈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ. ಅಥವಾ ಅಂದರೆ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಅಂತಂದರೆ ಎ ಮತ್ತು ಬಿ ಅದನ್ನು ಸಾಲ್ವ್ ಮಾಡಿರ್ತಾರೆ,
ಸಿ ಅದನ್ನು ಸಾಲ್ವ್ ಮಾಡಿರಲ್ಲ. ಸೊ ದೀಸ್ ಆರ್ ದ 3 ಪಾಸಿಬಿಲಿಟೀಸ್. ಇದಕ್ಕೆ ನೀವು ಇವುಗಳ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಔಟ್ ಮಾಡಿ ಅದನ್ನು ಆ್ಯಡ್ ಮಾಡಬೇಕು. ಸೊ ಇದನ್ನು ಹೇಗೆ ಬರೀಬೇಕು ಅಂತಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ನೀವು ಪ್ರಾಡಕ್ಟನ್ನು ಇಂಟರ್ಸೆಕ್ಷನ್ನ ಪ್ರಾಡಕ್ಟಲ್ಲಿ ಬರೀತೀರ. ಅದಕ್ಕೆ ಯು ಕ್ಯಾನ್ ರೈಟ್ ಇಟ್ ಆಸ್ ಪಿ ಆಫ್ ಎ ಡ್ಯಾಶ್ ದಟ್ ಈಸ್ 1/2, ಪಿ ಆಫ್ ಬಿ ಅಂದರೆ 1/4, ಪಿ ಆಫ್ ಸಿ ಅಂದರೆ 1/3 ಪ್ಲಸ್ ಪಿ ಆಫ್ ಎ ಅಂದರೆ 1/2, ಪಿ ಆಫ್ ಬಿ ಡ್ಯಾಶ್ ಅಂದರೆ 3/4, ಪಿ ಆಫ್ ಸಿ ಅಂದರೆ 1/3 ಪ್ಲಸ್ ಪಿ ಆಫ್ ಎ ಅಂದರೆ 1/2, ಪಿ ಆಫ್ ಬಿ ಅಂದರೆ 1/4, ಪಿ ಆಫ್ ಸಿ ಡ್ಯಾಶ್ ಅಂತಂದರೆ 2/3. ದಿಸ್ ಇಸ್ ಬೈ ಪ್ರಾಡಕ್ಟ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ. ಓಕೆ, ಇಂಟರ್ಸೆಕ್ಷನ್ ಇದ್ದರೆ ಅದನ್ನು ನಾವು ಪ್ರಾಡಕ್ಟ್ ಆಗಿ ಬರಿಬೋದು, ಪಿ ಆಫ್ ಎ ಡ್ಯಾಶ್, ಪಿ ಆಫ್ ಬಿ, ಪಿ ಆಫ್ ಸಿ ಅಂತ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ಡಿನಾಮಿನೇಟರ್ಲೆಲ್ಲ 24 ಕಾಮನ್ ಬರುತ್ತೆ. ಸೊ ದಟ್ ಈಸ್ ದ 24 ಹಿಯರ್. ನ್ಯೂಮರೇಟರ್ಲಿ ಬರುತ್ತೆ 1 × 1 × 1 ಅಂದರೆ 1, 3 × 1 × 1 ಅಂದರೆ 3, 1 × 1 × 2 ಅಂದರೆ 2. ಸೊ ಸಿಂಪ್ಲಿಫೈ ಮಾಡಿ 6/24 ಬರುತ್ತೆ. ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1/4. ಸೊ ಆಪ್ಷನ್ 1/4 is the correct one, which is the probability that the problem is solved by any two of them. ಸೊ ಇಲ್ಲಿ ಅವರು ಏನಾದರೂ ಬದಲಾವಣೆ ಮಾಡಿ ಕೊಡ್ಬೋದು. ಓಕೆ, ಸೊ ಇನ್ನೆರಡು ಪ್ರಾಬ್ಲಮನ್ನು ಇದೇ ಥರ ನಾವು ಡಿಸ್ಕಷನ್ ಮಾಡುವ. ಎಸ್, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಬೆಟರ್ ವೇ. ಸೇಮ್ ಕ್ವಶನ್ ನೋಡಿ. The probability of solving a problem by 3 persons A, B and C independently is 1/2, 1/4, 1/3 respectively. ಏನು ಕೇಳಿದಾರೆ ನೋಡಿ. Then the probability that the problem is not solved is, ಆ ಪ್ರಾಬ್ಲಮೇ ಸಾಲ್ವ್ ಆಗಬಾರ್ದು ಅಂತ ಆದ್ರೆ ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ ಅಂತಂದರೆ ಆ ಪ್ರಾಬ್ಲಮೇ ಸಾಲ್ವ್ ಆಗಬಾರ್ದು ಅಂತ ಹೇಳಿದ್ರೆ ಆ 3 ಜನರು ಅದನ್ನು ಸಾಲ್ವ್ ಮಾಡೋದಿಲ್ಲ. ಅದಕ್ಕೆ ಏನು ಆಪ್ಷನ್ಸ್ ಇದೆ ನೋಡೋಣ. 1/8, 1/12, 1/4, 3/32. ಇವಾಗ ಆಸ್ ಅರ್ಲಿಯರ್ ಪ್ರೊಬ್ಯಾಬಿಲಿಟಿ ಆಫ್ ದೇರ್ ಸಾಲ್ವಿಂಗ್ ಏನಿದೆ ಅದನ್ನು ಹಿಂದೆ ಹೇಳಿದಂಗೆ ಬರೀರಿ. ಪಿ ಆಫ್ ಎ, ಪಿ ಆಫ್ ಬಿ, ಪಿ ಆಫ್ ಸಿ. ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಬೈ ಎ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಬೈ ಬಿ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಬೈ ಸಿ ಅಂತ. ಆಸ್ ಅರ್ಲಿಯರ್ ದೇ ಆರ್ ನಾಟ್ ಸಾಲ್ವಿಂಗ್. Probabilities of not solving by A, B and C, that is this P of A dash, P of B dash, P of C dash. ಹಿಂದೆ ಹೇಳಿದಂಗೆ ಇವಾಗ ನಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಪ್ರಾಬ್ಲಮ್ ಈಸ್ ನಾಟ್ ಸಾಲ್ವ್ಡ್. ಪ್ರಾಬ್ಲಮೇ ಸಾಲ್ವ್ ಆಗಬಾರ್ದು ಅಂತ. ಹಾಗಂದ್ರೆ ಅದನ್ನು ಏನು ಸಾಲ್ವ್ ಮಾಡಿರಬಾರ್ದು, ಬಿನೂ ಸಹಿತ ಸಾಲ್ವ್ ಮಾಡಿರಬಾರ್ದು, ಸಿನೂ ಸಹಿತ ಸಾಲ್ವ್ ಮಾಡಬಾರ್ದು. ಹಾಗಂದಾಗ ಇಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್. ಹೀಗಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಎ, ಬಿ ಆ್ಯಂಡ್ ಸಿ ಅಂತ. ಇದನ್ನು ಇಂಟರ್ಸೆಕ್ಷನನ್ನು ನಾವು ಪ್ರಾಡಕ್ಟ್ ಆಗಿ ಬರಿಬೋದು. ಸೊ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಇಂಟು ಪಿ ಆಫ್ ಸಿ ಡ್ಯಾಶ್. ಇವುಗಳ ವ್ಯಾಲ್ಯೂ ಗೊತ್ತಿದೆ 1/2. ಪಿ ಆಫ್ ಬಿ ಡ್ಯಾಶ್ ಅಂದರೆ 3/4, ಪಿ ಆಫ್ ಸಿ ಡ್ಯಾಶ್ ಅಂದರೆ 2/3. ಮಲ್ಟಿಪ್ಲೈ ಮಾಡಿ ನೋಡಿ. 2 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 1/4. ಸೊ ಆಪ್ಷನ್ ಈಸ್ 1/4. ಈಜಿ ಅಲ್ವಾ? ಸಿಮಿಲರ್ ಎಕ್ಸಾಂಪಲ್ ಮತ್ತೊಂದು ನೋಡೋಣ. The probability of solving a problem by 3 persons A, B and C independently is 1/2, 1/4 and 1/3 respectively. ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. Then the probability that the problem is solved. ಪ್ರಶ್ನೆ ಎಷ್ಟೇ ಇರೋದು ನೋಡಿ. The probability that the problem is solved. Problem is solved ಅಂತಂದ್ರೆ ಆ ಕೊಟ್ಟ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಯಾರಿಂದಾದ್ರೂ ಆಗಲಿ, ಒಬ್ಬರು ಮಾಡ್ಬೋದು, ಇಬ್ಬರಿಬ್ಬರು ಮಾಡ್ಬೋದು, 3 ಜನ ಮಾಡ್ಬೋದು. ಅಂತಂದರೆ ಎ ಮಾಡ್ಬೋದು, ಇಲ್ಲಾಂದರೆ ಬಿ ಮಾಡ್ಬೋದು, ಇಲ್ಲಾಂದರೆ ಸಿ ಮಾಡ್ಬೋದು, ಇಲ್ಲಾಂದರೆ ಎ ಬಿ ಮಾಡ್ಬೋದು, ಬಿ ಸಿ ಮಾಡ್ಬೋದು, ಸಿ ಎ ಮಾಡ್ಬೋದು. ಸೊ ಜಸ್ಟ್ ವಿ ವಾಂಟ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಆಪ್ಷನ್ಸ್ 1/8, 1/12, 1/4, 3/4. ಇಲ್ಲಿ ಸಹಿತ ನೀವು
probability of solving ಬರೆದ್ರೆ as earlier p of a is 1 by 2, p of b is 1 by 4, p of c is 1 by 3. Probabilities of not solving anna ಬರ್ಕೊಳ್ಳಿ. So as earlier, same thing, nothing is changed here. Now see here, what is the requirement? Required probability is probability that the problem is solved anta. A problem solve ಆಗಬೇಕಷ್ಟೇ. ಸೊ ಅದನ್ನು ಒಬ್ಬರು ಮಾಡಿದ್ರು ಸರಿ, ಇಬ್ಬಿಬ್ರು ಮಾಡಿದ್ರು ಸರಿ, ಇಲ್ಲಾಂದರೆ 3 ಜನ ಮಾಡಿದ್ರು ಸರಿ. ಅದಕ್ಕೆ ಇದನ್ನು ಹೀಗೆ ಬರಿಬೋದು, probability that the problem is solved by at least one of them. ನಿಮಗೆ ಎಕ್ಸಾಂಪಲ್ ಇದನ್ನು ಸಹಿತ ಕೇಳಿದ್ರೆ ಕೇಳ್ಬೋದು, ಇನ್ಸ್ಟೆಡ್ ಆಫ್ ದಿಸ್ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂದ್ರೆ ಅಷ್ಟೇ, ಅಥವಾ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಬೈ ಅಟ್ ಲೀಸ್ಟ್ ಒನ್ ಆಫ್ ದೆಮ್ ಅಂತ. ಸೊ ಇದನ್ನ ಕಾಂಪ್ಲಿಮೆಂಟ್ ಫಾರ್ಮಲ್ಲಿ ಬರೆದ್ರೆ ಒಳ್ಳೇದು. ಯಾಕಂತಂದ್ರೆ ಇಲ್ಲಿ ನೀವು ಬರಿತಾ ಹೋದ್ರೆ ಸುಮಾರು ಸಾಧ್ಯತೆಗಳು ಬರುತ್ತೆ. ಒಬ್ಬನ ಸಾಲ್ವ್ ಮಾಡಿರ್ತಾನೆ, ಎ ಸಾಲ್ವ್ ಮಾಡಿರ್ತಾನೆ, ಅವಾಗ ಬಿ ಸಿ ಸಾಲ್ವ್ ಮಾಡಿರೋದನ್ನ ನೀವು ಬಿಟ್ಟಾಕಬೇಕು, ಅಥವಾ ಬಿ ಅನ್ನ ಸಾಲ್ವ್ ಮಾಡೋ ಸಂದರ್ಭದಲ್ಲಿ ಎ ಮತ್ತು ಸಿ ಅನ್ನ ಸಾಲ್ವ್ ಮಾಡೋದನ್ನ ಬಿಟ್ಟಾಕಬೇಕು. ಸೊ ಈ ತರ ವೇರಿಯಸ್ ಪಾಸಿಬಿಲಿಟಿ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಟೋಟಲ್ ಪ್ರೊಬ್ಯಾಬಿಲಿಟಿ ಯಾವಾಗಲೂ 1 ಇರುತ್ತೆ, ಅದಕ್ಕೆ ಅದನ್ನು ಕಾಂಪ್ಲಿಮೆಂಟಲ್ ಫಾರ್ಮಲ್ಲಿ ಬರಬೇಕು. ವಿಚ್ ಇಸ್ ಈಕ್ವಲ್ಸ್ ಟು 1 ಮೈನಸ್ probability that the problem is not solved by all of them. ಅಂತಂದ್ರೆ ಎಲ್ಲರೂ ಸಾಲ್ವ್ ಮಾಡದೇ ಇರತಕ್ಕಂಥ ಪ್ರೊಬ್ಯಾಬಿಲಿಟಿಯನ್ನ ಆ 1 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರೊಬ್ಯಾಬಿಲಿಟಿ ಬರುತ್ತೆ. ಅಂತಂದ್ರೆ ಒಬ್ಬರು ಸಾಲ್ವ್ ಮಾಡಿರ್ತಾರೆ, ಅಥವಾ ಇಬ್ಬಿಬ್ರು ಸಾಲ್ವ್ ಮಾಡಿರ್ತಾರೆ, ಅಥವಾ 3 ಜನ ಸಾಲ್ವ್ ಮಾಡಿರುವ ಸಾಧ್ಯತೆಗಳೆಲ್ಲವೂ ಬರುತ್ತೆ ಇದರಲ್ಲಿ. ಅದಕ್ಕೆ it is 1 minus p of a dash intersection b dash intersection c dash. ಅಂದ್ರೆ probability of the problem is not solved by all of them ಅಂದ್ರೆ ಇದು. ಈಗಾಗಲೇ ಇದನ್ನ ಮಾಡಿದ್ದೇವೆ. it is 1 minus p a dash into p b dash into p c dash, which is 1 minus 1 by 2 into 3 by 4 into 2 by 3. ಸಿಂಪ್ಲಿಫೈ ಮಾಡಿ, 2 2 ಕ್ಯಾನ್ಸಲ್ ಆಗುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ, 1 minus 1 by 4 ಉಳಿಯುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 3 by 4 ಉಳಿಯುತ್ತೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಅಪ್ರೋಚ್ ಟು ಸಚ್ ಪ್ರಾಬ್ಲಮ್ಸ್. ಸೊ ಈ ಸೆಷನಲ್ಲಿ ಇಷ್ಟು ಸಾಕು. ಪ್ರೊಬ್ಯಾಬಿಲಿಟಿ ಮೇಲೆ ನಾವು ಒಂದೊಂದು ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ರೆ ತಲೆಗೆ ಹತ್ತುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ತರ ಒಂದು ಕಲೆಕ್ಷನ್ಸ್ ಅನ್ನ ನಾನು ಕೊಡುವ ಪ್ರಯತ್ನವನ್ನ ಮಾಡ್ತೀನಿ. ಸೊ ಆಲ್ ದಿ ಬೆಸ್ಟ್.